ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾವು ಕಾಲೇಜಲ್ಲಿ ಇರಬೇಕಾದ್ರೆ ಅಂದ್ಕೊಂಡಿದ್ದು ಹೋಗಬೇಕು ಅಂತ. ಸೊ ಫೈನಲಿ ಇವತ್ತು ನಿನ್ನೆ ರಾತ್ರಿ ಪ್ಲ್ಯಾನ್ ಮಾಡಿ ಇವತ್ತು ಬೆಳಗ್ಗೆ ಹೋಗ್ತಾ ಇದ್ದೀವಿ. ಬಾಯ್ ಮಮ್ಮಿ. ನಾವು ಆಲ್ರೆಡಿ ನಾವು ಬಸ್ ಹತ್ತಿದ್ದೀವಿ. ಸಿಂಧು ಕಾಲೇಜ್ ಅಂತ ಮಾತಾಡ್ತಿದ್ದೆ. ಹಾಯ್ ಚಂದು, ಆಫ್ಟರ್ ಲಾಂಗ್ ಟೈಮ್. ಎಷ್ಟು ದಿವಸ ಆದ್ಮೇಲೆ ಸಿಕ್ಕಿದ್ದೀವಿ ಗೊತ್ತಾ? ಸಿಂಧು ಬರಲಿ ಗೈಸ್, ಆಮೇಲೆ ಮಾತಾಡ್ತೀವಿ. ಗೈಸ್, ನಾವು ಇವಾಗ ಕ್ಯಾರ್ಪುರಂ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಆ್ಯಕ್ಚುಲಿ ಸಿಂಧುಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಹಾಯ್ ಸಿಂಧು. ಏನು ಸ್ಮೆಲ್ ಕೊಡ್ತೀವಿ ಸಿಂಧು? ನಾವು ಕೊನೆಗೆ ಎಲ್ಲಿಗೆ ಬಂದಿದ್ದೀವಿ? ಮಾರ್ಕೆಟಿಗೆ ಬಂದಿದ್ದೀವಿ ಗೈಸ್. ಕೇರ್ ಮಾರ್ಕೆಟಲ್ಲಿ ಇದ್ದೀವಿ. ಇನ್ನೂ ಇಲ್ಲೇ ಇದ್ದೀವಿ ನೋಡಿ. ಹಸು ಎಲ್ಲ ಹೋಗ್ತಾರೆ. ಸಿಂಧು ಹಾಯ್ ಅನ್ನು. ಚಂದ ನಮಗೆ ಫ್ಲವರ್ಸ್ ಕೊಡಿಸ್ತಾ ಇದ್ದಾಳೆ. ಅವರು ನನಗೆ ಕೊಡಿಸಿದಾರೆ, ನಾನು ಅವ್ರಿಗೆ ಕೊಡಿಸ್ತಾ ಇದ್ದೀನಿ ಗೈಸ್. ಇವಾಗ ಬಸ್ ಆಗ್ತಾ ಇದೀವಿ ಗೈಸ್. ಬಸ್ಸೇ ಇಲ್ಲ ಗೈಸ್. ಎಷ್ಟು ಜನ ಇದ್ದಾರೆ ಇಲ್ಲೆಲ್ಲ. ನಾವು ಆ್ಯಕ್ಚುಲಿ ಫ್ರೀ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಬಂದು ನೋಡಿದ್ರೆ ಫುಲ್ ಜನ ಇದ್ದಾರೆ ಗೈಸ್. ಆ್ಯಕ್ಚುಲಿ ಇವತ್ತು ಸಂಡೇ ಅಲ್ವಾ ಗೈಸ್. ನಾನು ಟಿಕೆಟ್ ತೊಗೊಂಬರೋಷ್ಟೇ ಕೇಳಿ ಇವ್ರು ಕಾಫಿ ಮತ್ತು ಇದೆಲ್ಲ ತಿಂತಾ ಇದ್ದಾರೆ. ಚಕ್ಲಿ ತಿಂತಾ ಇದ್ದಾರೆ. ತಿಂತಾ ಇದ್ದಾಳೆ ಇವಳು ಆಲ್ರೆಡಿ. ಇವಳು ಕಾಫಿ ಕೊಡ್ತಾ ಇದ್ದಾಳೆ ಎಲ್ಲರಿಗೂ. ಗೈಸ್, ನಾವಿಲ್ಲಿ ಲಾಸ್ಟ್ ಸೀಟಲ್ಲಿ ಕುತ್ಕೊಂಡಿದ್ದೀವಿ. ಗೈಸ್, ನಾವು ಇವಾಗ ಬೆಂಗಳೂರಿಂದ ಬಸ್ ಬಿಡ್ತಿದೆ 7:30. ಇವಾಗ ನಾವು ಮೈಸೂರಿಗೆ ಹೋಗೋ ಸ್ಟೇಪಲ್ಲಿ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಇವಳು ಕ್ಯಾಮ್ರಾದಲ್ಲಿ ಮುಖನೂ ತೋರಿಸಲ್ಲ, ಮಾತಾಡೋದಿಲ್ಲ ಗೈಸ್. ಸ್ಲೀಪಿಂಗ್ ಬ್ಯೂಟಿ ಗೈಸ್, ಇಬ್ಬರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರು. ಇವಾಗ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಈ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಗೈಸ್ ಇಬ್ಬರು. ನಾವು ಕೊನೆಗೂ ಮೈಸೂರಿಗೆ ಬಂದಿದ್ದೀವಿ ಗೈಸ್. ಫುಲ್ ಬಿಸಿಲು. ಆ್ಯಕ್ಚುಲಿ ನಾವು ಬೆಳ್ಳಗೆ ಬರ್ತೀವಿ. ಸೇಮ್ ಕಲರ್ ಗೈಸ್. ಬುಕ್ ಮಾಡ್ಕೊಂಡು ಹೋಗ್ತೀವಿ ಮತ್ತು ಬುಕ್ ಮಾಡ್ಕೊಂಡು ಬರ್ತೀವಿ. ಗೈಸ್, ಇವಾಗ ಆಟೋ ಇಳ್ಕೊಂಡು ಬೆಟ್ಟದ ಹತ್ರ ಬಂದಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ನಾನೇ ತೋರಿಸ್ತೀನಿ. ನಾವು ಆ್ಯಕ್ಚುಲಿ ಒಂದು ಹೋಟೆಲ್ ಬಂದಿದ್ದೀವಿ. ಯಾವ ಹೋಟೆಲ್? ಇಲ್ಲೆಲ್ಲ ಚಿಕ್ಕ ಹೋಟೆಲ್. ಯಾವಾಗ ನಾವು ಇಲ್ಲೇ ತಿನ್ನೋದು. ಪುಳಿಯೋಗರೆ ಮಾತ್ರ ಸಖತ್ತಾಗಿದೆ ಗೈಸ್. ಏನು ಏನಿಲ್ಲ ಗೈಸ್, ನಾನು ಪುಳಿಯೋಗರೆ ತೊಗೊಂಡಿದ್ದೀನಿ. ಇವರಿಬ್ಬರು ದೋಸೆ ತೊಗೊಂಡು ತಿಂತಾ ಇದ್ದಾರೆ. ಗೈಸ್, ಹೊಟ್ಟೆ ತುಂಬ ಊಟ ತಿನ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ ನಾವು. ಯಾಕೆ ಇದೆಲ್ಲ ಕ್ಯೂ 100 ರುಪೀಸ್ ಗೈಸ್. ಹಾಂ ಹೇಳು. 11:25 ಬಂದಿದ್ದೀವಿ. ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟಿಗೆ ಆಮೇಲೆ ಹೇಳ್ತಾಳೆ ಅವಳು. ಆಮೇಲೆ ಹೇಳ್ತೀನಿ. ಗೈಸ್, ನಾವು ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಸಿಂಪಲ್ ಗೋವಿಂದ ಆಗ್ತಾ ಇದೆ ಅಂತೆ. ಇವಾಗ ನಾವು 12:30 ನಮಗೆ ದರ್ಶನ ಆಗೋಯ್ತು ಗೈಸ್. ಇವಾಗ ಇಲ್ಲಿ ದೇವಸ್ಥಾನ ಹತ್ರ ಫೋಟೋಸ್ ತೊಗೊಳಕ್ಕೆ ಬಂದಿದ್ದೀವಿ. ಫೋಟೋಸ್ ತೆಗೆಸ್ಕೊಂಡು ಇವಾಗ ಇಲ್ಲಿಂದ ಹಾಗೆ ನೆಕ್ಸ್ಟ್ ಹೋಗೋದು ಗೈಸ್. ಬರ್ತಾ ಇದ್ದಾರೆ ಹಿಂದೆಗಡೆನೆ. ಕೊಡ್ಸ್ಕೊತಾ ಇದ್ದೀವಿ ಇವಾಗ. ದರ್ಶನ ಮುಗಿಸ್ಕೊಂಡು
ಬಿರಿಯಾನಿ ತಿನ್ಕೊಂಡು ಹೋಗ್ತಾ ಇದೀವಿ. ಇವಾಗ ನೆಕ್ಸ್ಟ್ ಡೈರೆಕ್ಟ್ ಮನೆ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತು. ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ ಇವಾಗ ಬೆಂಗಳೂರು ಓಡಾಡ್ತಾ ಇರ್ತೀಯ. ಮತ್ತೆ ಆಮೇಲೆ ಅದಕ್ಕೆ ಬೇಗ ಬಿಟ್ಟರೆ ಬೇಗ ಹೋಗ್ತೀವಿ ಅಂತ ಟೈಮ್ ಇಂದ 1 o'clock ಮುಗಿಸ್ಕೊಂಡು ಮನೆಗೆ ಹೋಗೋದಷ್ಟೇ. ಫಿಕ್ಸ್ ರೇಟ್ ಇರಲ್ಲ ಇದು. ಕಡಿಮೆ ರೇಟ್ ಕೊಡ್ತೀರಾ ಇಲ್ಲ ಬರೋಣ ಪ್ಲೀಸ್. ಸರಿ ಸ್ಕ್ಯಾನರಲ್ಲಿದೆ. ಪ್ಯಾಲೇಸ್ ಹತ್ರ ಬಾ ಗೈಸ್. ಇವಾಗ ನಾವು ಇನ್ನೂ ಟೈಮ್ ಇದೆ ಅಂತ ಪ್ಯಾಲೇಸ್ ಹತ್ರ ಹೋಗ್ತಿದ್ದೀವಿ. ಪ್ಯಾಲೇಸ್ಗೆ ಹೋಗಿ ನಾನು ತುಂಬ ದಿನ ಆಯಿತು. ಸೊ ಅಲ್ಲಿರೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮೈಸೂರು ಪ್ಯಾಲೇಸ್ ಅಂತ. ಅಷ್ಟೇ ಗೈಸ್ ಏನಿಲ್ಲ. ಅಕ್ಕ ಫುಲ್ ಬ್ಯುಸಿ ಇದ್ದಾಳೆ ಆ ಕಡೆ. ಏನಿಲ್ಲ ಫೋಟೋಸ್ ನೋಡ್ತಿದ್ದಾಳೆ. ವೆರಿ ಮಚ್ ಇಂಟು ಫೋಟೋಸ್ ಗೈಸ್. ಗೈಸ್ ನಾವು ಆ್ಯಕ್ಚುಲಿ ಪ್ಯಾಲೇಸ್ ಒಳಗಡೆ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಬಟ್ ಬಾಗಿಲು ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ಇವಾಗ ನಾವು ಪ್ಯಾಲೇಸ್ ಒಳಗಡೆ ಹೋಗಬೇಕು ಗೈಸ್. ಜನ ಬೇರೆ ಇಷ್ಟು ಜನ ಇದ್ದಾರೆ. ಇವಾಗ ಒಳಗಡೆ ಹೋಗಿ ಆಚೆ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಗೈಸ್ ಇಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ಕಂಡುಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ಆದರೂ ಕೂಡ ನಾವು ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದೀವಿ. ಸ್ಲಿಪ್ಪರ್ ಬಿಚ್ಬಿಟ್ಟು ಇವಾಗ ನಾವು ಒಳಗಡೆ ಹೋಗಬೇಕು. ಗೈಸ್ ಇವಾಗ ಇಲ್ಲಿ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀವಿ. ತೊಗೊಂಡು ಇವಾಗ ಮುಂದಕ್ಕೆ ಹೋಗೋದು. ಗೈಸ್ ಇವಾಗ ಮೈಸೂರು ಪ್ಯಾಲೇಸ್ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಹಸ್ತಿದೆ. ಸೊ ಏನಾದ್ರು ತಿಂದ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು. ಗೈಸ್ ನಾವು ಇವಾಗ ಬಿರಿಯಾನಿ ತಿಂದ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ವಿ. ಆಲ್ರೆಡಿ ಲೇಟ್ ಆಗೋಯ್ತು. ಅದಕ್ಕೋಸ್ಕರ ನಾನು ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಬೇರೆ ಒಂದು ಕಂಟೆನ್ಸ್ ಫೋನ್ ಮಾಡ್ತಿದ್ರು. ಹೇಳು ಗಾಯ್ಸ್. ಡಾಮಿನೋಸ್ ಇತ್ತು ಕಣೆ ಬಿರಿಯಾನಿ ನೀನು ಅದನ್ನು ಅವಲ್ ಎಲ್ಲ ಕಡೆ. ಗೈಸ್ ಇವಾಗ ನಾವು KSRTC ಬಸ್ ಸ್ಟ್ಯಾಂಡ್ ಎಷ್ಟು ರಶ್ ಇದೆ ಅಂದರೆ ಸಂಡೇ ಬಂತು. ಇವಾಗ ನಾವು ಟಿಕೆಟ್ ತೊಗೊಂಡೋಗಿ ಹೋಗ್ತಾ ಇದ್ದೀವಿ. ಗಾಯ್ಸ್ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ನಾವಂತೂ ಹುಡುಕಿ ಸಾಕಾಗ್ತಿದೆ. ಸೀಟೇ ಇಲ್ಲ ನಮಗೆ. ಹೋಗ್ತಾ ಇದ್ದೀವಿ. ಗೈಸ್ ನಾವಿವಾಗ ಯಾವುದೋ ತಮಿಳ್ ಬಸ್ಸಲ್ಲಿ ಬೆಂಗಳೂರಿಗೆ ಹತ್ತಿದ್ದೀವಿ ಗೈಸ್. KSRTC ಹೆಂಗಿದೆ ರಶ್ಶು? ಬಸ್ಸಲ್ಲಿ ಸೀಟ್ ಇರೋದಿರಲಿ, ಬಸ್ಸೇ ಸಿಗ್ತದೆ ನಮಗೆ. ಎಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ ಅಂದರೆ ಮೋರ್ ದೆನ್ 1 hour ವೆಯ್ಟ್ ಮಾಡಿದ್ದೀವಿ. ಟೈಮ್ ಬಂದು 5:52. ನಮಗೆ ಗೊತ್ತಿಲ್ಲ ನಾವು ಎಷ್ಟೊತ್ತಿಗೆ ಹೋಗ್ರಿ. ಗೈಸ್ ಆಲ್ಮೋಸ್ಟ್ ನಾವು ಕೆಂಗೇರಿ ರೀಚ್ ಆಗ್ತಾ ಇದ್ದೀವಿ. ಇನ್ನು 6 kilometers ಇದೆ. ಅಲ್ಸಿಂದ ಮಲ್ಕೊಂಡ್ಬಿಟ್ಟಿದ್ದಾಳೆ ಗೈಸ್. ಫುಲ್ ನಿದ್ದೆ. ಅವಳು ಯಾವಾಗಲೂ ನಿದ್ದೇನೆ, ಯಾವಾಗಲೂ ಎಲ್ಲೋದ್ರೂ ನಿದ್ದೇನೆ ಗೈಸ್ ಅವಳಿದು. ಗೈಸ್ ಇವಾಗ ನಾವು ಕೆಂಗೇರಿಯಲ್ಲಿ ಇಳ್ಕೊಂಡು ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಟೈರ್ಡ್ ಆಗಿದ್ದಾಳೆ. ಗೈಸ್ ನಾವು ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ. ಚಂದು ಆ್ಯಕ್ಚುಲಿ ನಮಗೆ ಫುಲ್ ಟೈರ್ಡ್ ಆಗೋಗಿದೆ ಗೈಸ್. ಟೈರ್ಡ್ ಆಗಿದೆಯಾ? ತುಂಬ ಆಗಿದೆಯಂತೆ ನಿನಗೆ? ಸೊ ಇವಾಗ ಮನೆಗೆ ಹೋಗೋದು. ಎಷ್ಟೊತ್ತಾಗೋದು ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡಿಬಿಡ್ತೀನಿ ಅಷ್ಟೇ ಗೈಸ್. ಗೈಸ್ ಇವಾಗ ಚಂದು ಮೆಟ್ರೋಲ್ಲಿ ಹಂಗೆ ಡೈರೆಕ್ಟಾಗಿ ವೈಟ್ ಫೀಲ್ಡ್ಗೆ ಹೋದ್ಲು. ನಾವು ಬಸ್ ಹತ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಫೈನಲಿ ಇವಾಗ ಮನೆಗೆ ಬಂದು ರೀಚ್ ಆದೆ. ಇವಾಗ ಫುಲ್ ರೆಸ್ಟ್ ತೊಗೊಳೋದಷ್ಟು. ಓಡಾಡಿ ಕಾಲೆಲ್ಲ ನೋಯ್ತಿದೆ. ಐ ಥಿಂಕ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಈ ವ್ಲಾಗ್ನ ಎಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.